ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಏನು ನೋಡ್ತಾರೆ, ಇದು ರೋಡು ಗೌರ್ಮೆಂಟ್ ರೋಡು. ಈ ಒಂದು ಮಡ್ ರೋಡ್ಗೆ ಅಟ್ಯಾಚ್ ಆಗಿರೋದು ಇನ್ನೊಂದು ಮಡ್ ರೋಡು. ಅದು ಒಂದು ಮಡ್ ರೋಡ್ ಅಂತೂ ಈಗೇನು ಕಾರಣ ಇತ್ತಲ್ಲ, ಈ ಮಡ್ ರೋಡ್ ಅಂತೂ ಫ್ಯೂಚರ್ ಟಾರ್ ರೋಡ್ ಆಗುತ್ತೆ 100%. ಇದು ವಿಲೇಜ್ ಟು ವಿಲೇಜ್ ಕನೆಕ್ಟ್ ಆಗೋಂಥ ರೋಡು. ಇಲ್ಲಿಂದ ಜಸ್ಟ್ ಒಂದು ಎರಡನೇ ಲ್ಯಾಂಡ್ ಅಂದರೆ ಒಂದು 50 ಮೀಟ್ರು ಇಲ್ಲ, ಎರಡು ಲ್ಯಾಂಡ್ಗೆ ಈಗ ಪ್ರೆಸೆಂಟು ಟಾರ್ ರೋಡಿಂದ ಒಂದು 500 ಮೀಟ್ರ್ ಬರಬೇಕು ನೋಡಿ. ಇದೇ ಲ್ಯಾಂಡು ಕೆಂಪು ಮಣ್ಣು, ಪ್ಯೂರ್ ರೆಡ್ ಸಾಯಿಲ್ ಇದೆ, ಚೆನ್ನಾಗಿದೆ ಜಮೀನು. ಒಂದು 500 ಮೀಟ್ರ್ ಟಾರ್ ರೋಡಿಂದ ಬರಬೇಕಾಗುತ್ತೆ ಪ್ರೆಸೆಂಟ್. ಈಗ 38 ಕಿಲೋಮೀಟರ್ ಫ್ರಮ್ ನಂಜನಗೂಡು, 55 ಕಿಲೋಮೀಟರ್ ಫ್ರಮ್ ಮೈಸೂರು, 21 ಕಿಲೋಮೀಟ್ರು ಫ್ರಮ್ ನಂಜನಗೂಡು, 180 ಕಿಲೋಮೀಟ್ರು ಅಪ್ರಾಕ್ಸಿಮೇಟ್ಲಿ ಬೆಂಗಳೂರಿಂದ. ನಿಮಗೆ ಒಂದು 500 ಮೀಟ್ರು ಅನ್ನೋವರೆಗೂ ಕೂಡ ಟಾರ್ ರೋಡ್ ಇದೆ. ತುಂಬಾ ಚೆನ್ನಾಗಿದೆ ರೋಡೆಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಎಲ್ಲ ಬಸ್ ರೂಟು, 500 ಮೀಟ್ರಲ್ಲಿ ಬಸ್ ರೂಟ್ ಇದೆ. ಜನರಲ್ ಪ್ರಾಪರ್ಟಿ, ಒಂದು ಚಿಕ್ಕ ಲ್ಯಾಂಡ್ ಬೇಕಾದವ್ರಿಗೆ ತುಂಬಾ ಯೂಸ್ ಆಗುತ್ತೆ. 1 ಎಕರೆ 11 ಗುಂಟೆ ಅಂದರೆ 1.25 ಎಕರೆ ಮೇಲೆ 1 ಗುಂಟೆ ಜಾಸ್ತಿ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ. ಪರ್ಚೇಸಿಂಗ್ ಪ್ರಾಪರ್ಟಿ ಇದು. ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಲೀಗಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಓನರು. ಏನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋಣ. ಇವರು ಟೋಟಲ್ ಪ್ರೈಸ್ ಹೇಳ್ತಿರೋದು 1 ಎಕರೆ 11 ಗುಂಟೆಗೆ 28 ಲಕ್ಷ ಹೇಳ್ತೀನಿ ಅಂತಾರೆ. ಕುಂತ್ಗಾರೆ ನೆಗೋಷಿಯಬಲ್ ಆಗುತ್ತೆ ನನ್ನ ಪ್ರಕಾರ. ಎದುರುಗಡೆ ಓನರ್ ಹತ್ರ ಕುಂತ್ಕೊಂಡ್ರೆ 1 ಲಕ್ಷ 2 ಲಕ್ಷ ನೆಗೋಷಿಯಬಲ್ ಆಗ್ಬೋದೇನೋ. 27ಕ್ಕೆ ಆಗ್ಬೋದು ಅಥವಾ 26ಕ್ಕೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಎದುರುಗಡೆ ಕೂತ್ಕೋಬೇಕು. ಟೋಟಲ್ 1 ಎಕರೆ 11 ಗುಂಟೆಗೆ ಟೋಟಲ್ ಪ್ರೈಸ್ ಹೇಳ್ತಿರೋದು ನಾನು. ಏನು ಡಾಕ್ಯುಮೆಂಟ್ಸ್ ಬೇಕು ಲೀಗಲ್ಗೆ, ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ನು ಕೊಡೋಣ. ಖಂಡಿತ ಅದು ನಮ್ಮ ಜವಾಬ್ದಾರಿ. ಏನು ಡಾಕ್ಯುಮೆಂಟ್ಸ್ ಬೇಕು ಖಂಡಿತ ಕೊಡ್ತೀವಿ. ಮತ್ತು ಈ ಮಾತುಕತೆ ಮಾಡೋದಲ್ಲ, ಓನರೇ ಮಾಡ್ತಾರೆ. ಡೈರೆಕ್ಟ್ ಓನರ್ ಸಿಟಿಂಗ್ ಮಾಡಿಕೊಡ್ತೀನಿ. ಈ ರೇಟ್ ಆಗಲಿ ಪ್ರತಿಯೊಂದಲ್ಲ ನಂದೇ ಫೈನಲ್ ಅಲ್ಲ, ಓನರ್ ಹತ್ರ ನೇರ ಕೂರಿಸ್ಕೊಡ್ತೀನಿ. ತಮ್ಮಲ್ಲಿ ಒಂದು ವಿಚಾರನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು 8ನೇ ತಾರೀಕಿಂದ ಒಂದು ವೀಡಿಯೋನೂ ಕೂಡ ಹಾಕಿಲ್ಲ, ಒಂದು 15 ಡೇಸಿಂದ. ಕಾರಣ ಅಂದರೆ ನಾನು ಶಬರಿಮಲೆಗೆ ಮಾಲೆ ಹಾಕೊಂಡಿದ್ದೆ. ನಮ್ಮ ಗ್ರೂಪ್ ಇದೆ ಒಂದು 20 ಮೆಂಬರ್ಸು, ಅದರಲ್ಲಿ ನಾನೇ ಕ್ಯಾಪ್ಟನ್ನು. ಪೂಜೆ ಪುನಸ್ಕಾರ ಮತ್ತು ಉತ್ಸವ ಇದೆಲ್ಲ ಇರುತ್ತೆ. ನಾನೇ ಮೇನು ವಹಿಸ್ಕೊಂಡಿರೋದ್ರಿಂದ ನಾನೇ ನೋಡ್ಕೋಬೇಕಾಗಿದೆ ಪ್ರತಿಯೊಂದು. ಈಗ ರಾತ್ರಿ ಪೂಜೆ ಆಗುತ್ತೆ, ಮುಗಿಯೋದೇ ಒಂದು 10-11 ಗಂಟೆ ಆಗುತ್ತೆ. ಮತ್ತು ಶಬರಿಮಲೆ ಹೊರಟು ನಾವು ಡ್ರೈವಿಂಗ್ ಕೂಡ ನನ್ನದೇ ಆಗಿರೋದ್ರಿಂದ ಡ್ರೈವ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಒಂದು ದೇವಸ್ಥಾನ ಹತ್ರ ಹೋಗಿ ಇರ್ತೀವಿ, ಅಲ್ಲಿ ಮತ್ತೆ ದರ್ಶನಕ್ಕೆ ಹೋಗಬೇಕು. ಇವೆಲ್ಲ ಇರೋದ್ರಿಂದ ಸ್ವಲ್ಪ ಫೋನ್ ರಿಸೀವ್ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಸರಿಯಾಗಿ ಮಾಹಿತಿ ಕೊಡೋಕ್ಕೆ ಆಗದೇ ಇರ್ಬೋದು. ದಯಮಾಡಿ ಕ್ಷಮೆ ಇರಲಿ. ಯಾರು ಅನ್ಯತಾ ಭಾವಿಸೋಕೆ ಹೋಗ್ಬೇಡಿ. ದಿಮಾಕು, ಅಹಂಕಾರ, ಫೋನ್ ಎತ್ತಲ್ಲ, ನೆಗ್ಲಿಜೆನ್ಸಿ ಇವೆಲ್ಲ ಏನು ಅಂದ್ಕೊಳಕೋಬೇಡಿ. ಕ್ಷಮೆ ಇರಲಿ. ಖಂಡಿತ ಇನ್ನು ಮುಂದೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಕಾರಣ ಏನಂದರೆ ನಮಗೆ ಇದೇ ಕೆಲಸ ಆಗಿರೋದ್ರಿಂದ ಮುಂದೆ ಬೇರೇನು ವಿಸಿ ಅಂತ ಇರೋದಿಲ್ಲ. ದಯಮಾಡಿ ಯಾರೇ ನಿಮಗೆ ಲ್ಯಾಂಡ್ ಬೇಕಾದರೂ ಕರೆ ಮಾಡ್ಬೋದು. ಖಂಡಿತ ನಿಮಗೆ ಸ್ಪಂದಿಸೋಣ. ಮಾಲೆ ಹಾಕ್ಕೊಂಡು ಶಬರಿಮಲೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಸ್ಪಂದಿಸೋಕ್ಕಾಗಿಲ್ಲ. ಒಂದು ವಿಚಾರ ಏನಂದರೆ, ನಮಗೆ ದೇವ್ರ ಭಕ್ತಿ ಅಂದರೆ ತುಂಬ ಜಾಸ್ತಿ. ನಾವು ದೇವರಿಂದಲೇ ನಾವು ಬದುಕಿರೋದು, ದೇವರಿಂದ ನಾವು ಇರೋಕ್ಕಾಗಲ್ಲ ಅನ್ನೋ ಒಂದು ಭಾವನೆಯಿಂದ ನಾವು ಬದುಕ್ತಾ ಇರೋದು. ಈಗ ದಯಮಾಡಿ ಅನ್ಯತಾ ಭಾವಿಸೋಕೋಬೇಡಿ ಯಾರು. ಮತ್ತು ನಿಮ್ಮ ರಿಕ್ವೈರ್ಮೆಂಟ್ ಏನಾದರೂ ವಾಟ್ಸಪ್ ಮಾಡಿ, ಖಂಡಿತ ನಿಮಗೆ ತಕ್ಕನಾದ ಲ್ಯಾಂಡನ್ನು ಕೊಡ್ಸೋಣ. ಈ ಲ್ಯಾಂಡ್ ಬಗ್ಗೆ ಇನ್ನೂ ಏನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯಮಾಡಿ ಕರೆ ಮಾಡಿ. ಸುತ್ತಮುತ್ತ ಎಲ್ಲ ಒಳ್ಳೆ ವಾಟರ್ ಬೆಲ್ಟ್ ಜಮೀನೆಲ್ಲ ಇದೆ, ತೋಟ ಇದೆ, ಪಂಪ್ ಸೆಟ್ ಇದೆ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.